ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಅದು ಐಬ್ರೋಗೆ ನಾನು ಬಾದಾಮಿ ಸುಟ್ಬಿಟ್ಟು ಎಣ್ಣೆಲಿ ಹಚ್ಕೊಂಡಿದ್ದೆ. ಐಬ್ರೋಗೆ ನನಗೆ ಸ್ವಲ್ಪ ಕಲರ್ ಬಂತು, ಒಂದು ತಿಂಗಳಾಯಿತು ನಾನು ಅದು ಹಾಕಿ. ಐಬ್ರೋ ಕಲರ್ ಬಂತು, ಅದನ್ನು ಕೂದಲಿಗೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ವಿಡಿಯೋ ನೋಡಿ, ಕೂದಲಿಗೆ ಹಚ್ಕೊಂಡೆ, ಏನಾಯಿತು, ಹೇಗೆ ಬಂತು, ಏನು ಅಂತ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೇನು ಗೊತ್ತಾಗಲ್ಲ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಬಾದಾಮಿನ ಸುಟ್ಬಿಟ್ಟು, ಇದು ಸಣ್ಣ ಉರಿಯುತ್ತೆ ಉರಿ, ಇದರಲ್ಲಿ ಇಟ್ಟಿದ್ದೀನಿ. ಬಾದಾಮಿನ ಚೆನ್ನಾಗಿ ಕರಕ್ಲ ಥರ ಆಗಿ ಅದು ಫುಲ್ಲು ಕಪ್ಪಾಗಿದ್ಮೇಲೆ ಕೊಬ್ಬರಿ ಎಣ್ಣೆಲಿ ಕಲಿಸ್ಬಿಟ್ಟು ನಾನು ಐಬ್ರೋಗೆ ಹಚ್ಕೊಂಡೆ. ತುಂಬ ಐಬ್ರೋ ನನಗೆ ಕಪ್ಪನ್ನಿಸ್ತು. ಒಂದು ತಿಂಗಳಾಯಿತು. ನಾನು ಅವಾಗ ಎಲ್ಲರೂ ನನಗೆ ಕೇಳಿದರು, ಆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ 1,70,000 ಏನೋ ಓಡ್ತಾ ಇದೆ ವಿಡಿಯೋ. ಆಮೇಲೆ ಎಲ್ಲ ಗಮ್ಮಂತಿದೆ. ಆಮೇಲೆ ಎಲ್ಲರೂ ಕೇಳಿದರು, ಇದನ್ನು ತಲೆಗೆ ಹಚ್ಕೊಳ್ಬೋದಾ ಅಂತ ಕೇಳಿದರು. ಅದಕ್ಕೆ ನಾನು ಅಂದೆ, ಇಲ್ಲ ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ, ಇದು ನನಗೆ ಇದು ಉಬ್ಬಿಗೆ ಐಬ್ರೋಗೆ ಹಚ್ಕೊಂಡಿದ್ದು ನನಗೆ ಖಾಲಿಯಾಗಿದೆ. ತಲೆಗೆ ಹಚ್ಕೊಂಡು ಟ್ರೈ ಮಾಡೋಣ. ಆದರೆ ತಲೆಗೆ ಇದನ್ನೇ ನಾವು ನ್ಯಾಚುರಲ್ ಏರ್ ಈ ಥರ ಉಪಯೋಗಿಸೋಣ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಐಬ್ರೋಗೆ ಹಚ್ಕೊಳಕ್ಕಾದ್ರೂ ಆಗುತ್ತೆ ಅಂತ ನೋಡಿ ಬರೀ 7 ಬಾದಾಮಿ ನಾನು ಸುಡ್ತಾ ಇದ್ದೀನಿ. ಇದನ್ನು ಸುಟ್ಬಿಟ್ಟು ನಾನು ಹೇಗೆ ಅಂತ ತೋರಿಸ್ತೀನಿ. ಫುಲ್ಲು ಕರ್ಕಲಾಗಬೇಕಿದು, ಇದ್ರೊಳಗಡೆ ಬಿದ್ದೋಗುತ್ತೆ. ಫುಲ್ಲು ಕೆಂಡ ಆಗಿಬಿಟ್ಟು ಬೂದಿ ಆಗಬೇಕಿದು. ಫುಲ್ ಕೆಂಡ ಆದರೆ ಅದರೊಳಗಡೆ ಹೊರಟೋಗುತ್ತೆ. ಇನ್ನೂ ಸಣ್ಣದಿರಲಿಲ್ಲ ನನ್ನ ಹತ್ರ. ಚೂರು ಜರುಗಿಸಿದ್ರು ಬಿದ್ದೋಗುತ್ತೆ. ಏನು ಮಾಡೋಣ, ಗಮ್ಮಂತಿದೆ. ತುಂಬ ನನಗೆ ಐಬ್ರೋ ಸ್ವಲ್ಪ ಕಪ್ಪಾಯಿತು. 1 ತಿಂಗಳು ನಾನು ಟ್ರೈ ಮಾಡಿದೆ. ಎಲ್ರಿಗೂ ನಾನು ಹೇಳ್ತೀನಿ, ನಾನು ಮಾಡ್ಕೊಂಡ್ಮೇಲೆ ನಾನು ತೋರಿಸೋದು, ಹೇಗಾಯಿತು ಅಂತ ನಾನು ಮಾಡ್ಕೊಂಡ್ಮೇಲೆ ನಾನು ಹೇಳೋದು. ನಾನು ಟ್ರೈ ಮಾಡಿನೇ ಅದು ನಿಮಗೆ ಒಳ್ಳೆಯದಾ ಕೆಟ್ಟದಾ ಅಂತ ಹೇಳೋದು. ಸಾಕಿದೆ, ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಅಲ್ಲೇ ಓವನ್ ಇದೆ, ಅದಕ್ಕೋಸ್ಕರ. ನೋಡಿ, ಒಂದು ಬಿದ್ದೆ ಹೋಯ್ತು ಕೆಳಗೆ. ಈ ಕಡೆ ಇಟ್ಕೊಂಬಿಡೋಣ, ಬಿದ್ದೋಗುತ್ತೆ ಅದು. ಮಾಡ್ಕೊತೀನಿ, ಸಾಕು. ನೋಡಿ, ಇಷ್ಟು ಕೆಂಡ ಆಯಿತು. ಒಂದು ಬೌಲ್ಗೆ ಹಾಕ್ಕೊತೀನಿ. ನಿಮ್ಮ ಹತ್ರ ಅದಿಲ್ಲ ಅಂದರೆ ಸ್ಟವ್ ಮೇಲೆ ಇಟ್ಟು ನಿಧಾನವಾಗಿ ಇಲ್ಲಿ ಜೋಡಿಸ್ಕೊಂಡು ಸುಡಿ. ನನಗಿಲ್ಲೊಂದು ಕೆಳಗೆ ಬಿತ್ತು, ಅದನ್ನು ಹೇಗೆ ತೆಗೆಯೋದು? ನೋಡಿ, ಇನ್ನೊಂದು ಚೂರು ಕೆಂಡ ಇದೆ, ಸ್ವಲ್ಪ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಾಡ್ಕೊಬೋದು. ಆಮೇಲೆ ಆಗುತ್ತೆ ಅಂದರೆ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅಲ್ವಾ? ಇಲ್ಲ ಅಂತಂದರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಇನ್ನೂ ಆಗಬೇಕಿತ್ತು. ಒಂದೊಂದು ಆಗಿದೆ, ಬಿಸಿ ಇದೆ, ತಣ್ಣಗಾಗಲಿ. ನೋಡಿ, ಈ ಥರ ಆಗುತ್ತೆ. ಇನ್ನೂ ಹೊಗೆ ಬರ್ತಾ ಇದೆ. ನೋಡಿ, ಫುಲ್ ತಣ್ಣಗಾಗ್ಬಿಡ್ಲಿ. ನೋಡಿ, ಫುಲ್ಲು ತಣ್ಣಗಾಯಿತು. ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಪುಡಿ ಮಾಡ್ಕೊಳ್ಳಿ, ಏನೂ ಸಿಕ್ಕಬಾರ್ದು. ಇದಂದರೆ ಒಂದೊಂದು ನಮಗೆ ಆಗಿಲ್ಲ, ಅದು ಬೆಂಕಿ ಅಂಟ್ಕೊಂಡ್ಬಿಡ್ತಲ್ಲ. ನಾನು ನಮ್ಮನೆ ಬೇರೆ ಸಣ್ಣದು,
ಅಲ್ಲಿ ಮೇಲೆ ಓವನ್ ಇದೆ, ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ದಪ್ಪ ದಪ್ಪ ಇರೋದೆಲ್ಲ ತಕ್ಕೊಂಬಿಡಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಕೊಬ್ಬರಿ ಎಣ್ಣೆನೇ ಬಳಸೋದು, ಹಾಗಾಗಿ 1 kg 2 kg ತಂದಿಟ್ಬಿಟ್ಟಿರ್ತೀನಿ. ಈ ಥರ ತುಪ್ಪ ಥರ ಆದರೆ ನನಗೆ ತುಂಬ ಇಷ್ಟ. ಸ್ವಲ್ಪ ಹಾಕ್ಕೊಳ್ತೀನಿ. ಚೆನ್ನಾಗಿ ಪೇಸ್ಟ್ ಆಗೋ ಥರ. ನೀವು ಇಲ್ದಿರೆ ಒಂದು ಬಟ್ಟೆಯಲ್ಲಿ ಸೋಸೋದ್ರಲ್ಲಿ ಜರಡೆ ಹಿಡಿದ್ರೂ ಆಗುತ್ತೆ. ನೀವು ಇದು ನಮಗೆ ಚೆನ್ನಾಗಿ ಆಯಿತು ಅಂದರೆ ಮುಂದಕ್ಕೆ ಆ ಥರ ಮಾಡ್ಕೊಳ್ಳೋಣ. ನಾವು ನಮಗೆ ಕಲರ್ ಹಿಡೀತು ತಲೆಗೆ ಅಂದರೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಬಂದಿದೆ ನೋಡಿ. ಇವಾಗ ಹಚ್ಕೊಂಡು ತೋರಿಸ್ತೀನಿ ಬನ್ನಿ. ನೋಡಿ ನಾನು ನೋಡಿ ಫುಲ್ಲು ಬೆಳ್ಳಗಾಗೋಗಿದೆ. ಫುಲ್ಲು ಬೆಳ್ಳಗಾಗೋಗಿದೆ. ಇದು ಟ್ರೈ ಮಾಡೋಣ ಅಂತಲೇ ನಾನು ಏರ್ ಕಲರ್ ಹಚ್ಚಿರಲಿಲ್ಲ. ನೋಡಿ ಫುಲ್ಲು ಬೆಳ್ಳಗಾಗಿದೆ. ಈಗ ಇದನ್ನು ಹಚ್ಕೊಂಡು ಟ್ರೈ ಮಾಡೋಣ, ಚೆನ್ನಾಗಿ ಬಂತ ಏನು ಅಂತ ನಾನು ಇದರಲ್ಲೇ ತೋರಿಸ್ತೀನಿ. ನನಗಿಷ್ಟ ಆಯ್ತಾ, ಚೆನ್ನಾಗಿ ಬಂತ ಅಂತ ಹೇಳಿ. ನೋಡಿ ಸ್ವಲ್ಪ ಹಚ್ಕೊಂಡು ಟ್ರೈ ಮಾಡೋಣ. ಒಂದು ಸೈಡ್ ಮಾತ್ರ ಇಷ್ಟಕ್ಕೆ ಹಚ್ಚಿ ತೋರಿಸ್ತೀನಿ ನಾನು. ಇಷ್ಟಕ್ಕೆ ಮಾಡ್ಕೊಬೇಕಾದ್ರೆ ಎಷ್ಟು ಬಾದಾಮಿ ಹಿಡಿಯುತ್ತೆ. ಆದರೆ ನಮ್ಗೆ ಚೆನ್ನಾಗಿ ಬಂತು ಅಂದರೆ ಪರವಾಗಿಲ್ಲ ಅಲ್ವಾ. ಬಾದಾಮಿ ಒಲೆ ಇರೋರ್ಗಾದರೆ ನೀಟಾಗಿ ಸುಡ್ಬೋದು, ಕೆಂಡ ಇರುತ್ತೆ. ನಮ್ಮನೆ ಅಡುಗೆ ಮನೇಲಿ ಗಾಳಿ ಬೇರೆ ಆಡಲ್ಲ, ಬೆಂಕಿ ಅಂಟ್ಕೊಂಬಿಡ್ತಲ್ವ, ಅದು ನನಗೆ ಭಯ ಆಗೋಯ್ತು. ಅದಕ್ಕೆ ಆಫ್ ಮಾಡಿದೆ. ಅದು ಫುಲ್ಲು ಇದ್ರ ಥರ ಆಗಿಲ್ಲ. ನೋಡಿ ಪುಡಿ 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 ಕೆಳಗೆ ಉದುರ್ತಾ ಇದೆ, ಫುಲ್ಲು ಬೂದಿ ಆಗಿಲ್ಲ ಅದು. ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಸ್ನಾನ ಮಾಡಿ ಚೆನ್ನಾಗಿ ಬಂತ ಏನು ಅಂತ ತಿಳಿಸ್ತೀನಿ. ನೋಡಿ ಗಟ್ಟಿ ಗಟ್ಟಿ ಇದೆ. ನಾವು ಹೇಗೆ ಮೆಹಂದಿ ಅಪ್ಲೈ ಮಾಡ್ತೀವಿ ಅದೇ ಥರನೇ ಹಚ್ಕೊಳ್ಳೋಣ. ಒಂದು 1/4 kg ಬಾದಾಮಿ ಬೇಕಾಗುತ್ತಾ ನೋಡೋಣ, ಆಮೇಲೆ ಲೆಕ್ಕ ಹಾಕೋಣ. ಇದು ತಲೆ ಚೆನ್ನಾಗಿ ಹಿಡಿತು, ನಮಗೆ ಸಮಾಧಾನ ಆಯಿತು ಅಂದರೆ ಲೆಕ್ಕ ಹಾಕೋಣ. ಮುಂದೆ ಮಾತ್ರ ಹಚ್ಚಿ ತೋರಿಸ್ತೀನಿ ನಾನು. ಉದುರ್ತಾ ಇದೆ ಮನೆಯೆಲ್ಲ. ಈಗ ಮನೆ ಒರೆಸ್ದೆ ನಾನು. ನೋಡಿ ಪಟ್ ಅಂತ ಉದುರ್ತು. ಭಯ ಪಟ್ಕೊಬೇಡಿ. ಐಬ್ರೋಗೂ ಹಚ್ಕೊಂಡೆ, ಫುಲ್ ಹಚ್ಕೊಂಡಿದ್ದೀನಿ. 2 ಇದಾಗಿರಲಿಲ್ಲ, ಸುಟ್ಟಿರಲಿಲ್ಲ. ಚೆನ್ನಾಗಿದೆ, ಸುಟ್ಟಿರೋದು ಚೆನ್ನಾಗಿದೆ. ನಮ್ಮ ಕಡೆ ಗೋಡಂಬಿನ ಸುಟ್ಬಿಟ್ಟು ತಿನ್ಬೇಕಾದ್ರೆ ಯಾವ ಥರ ಇರುತ್ತೆ ಸೀದಾ. ನೋಡೋಣ, ಫುಲ್ ಹಚ್ಕೊಂಡಿದ್ದೀನಿ. ಅರ್ಧ ಗಂಟೆ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಹೇಗೆ ಬಂತು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಉಜ್ಜಿ ತೊಳೆದ್ರೂ ಉಗ್ರತ್ರ ಎಲ್ಲ ಹೋಗ್ತಾನೇ ಇಲ್ಲ. ಅದು ನಾನು ಉಗುರು ಜಾಸ್ತಿ ಬೆಳೆಸಲ್ಲ, ಇದೊಂದು ಬೆಳೆಸಿರ್ತೀನಿ ಅಷ್ಟೇ, ಏನಾದರೂ ಸಿಪ್ಪೆ ಬಿಡ್ಸೋಕ್ಕೆ ಅಂತ ಹೇಳಿ. ಇದರಲ್ಲಿ ನೋಡಿ ಹೋಗ್ತಾನೇ ಇಲ್ಲ. ಹತ್ರದಿಂದ ತೋರಿಸ್ತೀನಿ ನೋಡಿ, ಹೋಗ್ತಾನೇ ಇಲ್ಲ. ನೀವು ಯಾರು ಈ ಥರ ತಪ್ಪು ಮಾಡಬೇಡಿ. ಕೈಗೆ ಗ್ಲೌಸ್ ಹಾಕ್ಕೊಂಡು ಹಚ್ಕೊಳ್ಳಿ. ನಾನು ನೋಡೋಣ, ತಲೆಗೆ ಶಾಂಪು ಹಾಕ್ಬೇಕಾದ್ರೆ ಚೆನ್ನಾಗಿ ಉಜ್ಕೊಂಡು ತೊಳ್ಕೊಳ್ತೀನಿ. ಇದು ಶಾಂಪು ಹಾಕ್ಕೊಂಡೇ ತೊಳ್ಕೊಳ್ಬೇಕಾದ್ರೆ ನಾವು ಕೊಬ್ಬರಿ ಎಣ್ಣೆಲಿ ಕಲಸಿರ್ತೀವಿ,
ಹಾಗಾಗಿ ಶಾಂಪು ಹಾಕ್ಲೇಬೇಕು. ನೋಡೋಣ. ನೋಡಿ, ಬಾದಾಮಿ ತಿಂದಿದ್ದು ಮಾತ್ರ ಒಳ್ಳೆ ಟೇಸ್ಟ್ ಸಿಕ್ತು ನನಗೆ. ಈಗ ಒಂದು ಅರ್ಧ ಗಂಟೆ ಬಿಡ್ತೀನಿ. ನಾನು ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಹೇಗೆ ಬಂತು ಅಂತ ತೋರಿಸ್ತೀನಿ. ನೋಡಿ, ನನಗೇನೋ ಸಮಾಧಾನ ಆಗಲಿಲ್ಲ. ಹಾಗಾಗಿ ಇದೆ, ನಾವು ಏರ್ ಕಲರ್ ಹಚ್ಕೊಳ್ತೀವಲ್ಲ, ಅಷ್ಟು ನನಗೆ ಸಮಾಧಾನ ಇಲ್ಲ. ಬೆಳ್ಳಗಿದೆ ನೋಡಿ, ಬೆಳ್ಳಗಿದೆ. ಉಗುರು ಅಷ್ಟು ತೊಳ್ಕೊಂಡೆ, ಉಗುರಲ್ಲೆಲ್ಲ ಹಿಡ್ದಿದೆ. ತಲೆಗೆ ಬೇಕಾಗಿರೋ ಜಾಗದಲ್ಲಿ ಹಿಡ್ದಿಲ್ಲ ನೋಡಿ. ಅದಕ್ಕೇ ಇಂಡಿಗೋ ಪೌಡ್ರ್ ಸಿಗುತ್ತಂತೆ, ಮೆಹಂದಿಗೆ ಹಾಕಿ ಕಲಸಿದ್ರೆ ಅದು ನ್ಯಾಚುರಲ್ ಅಂತೆ. ಅದೊಂದು ಸರಿ ಟ್ರೈ ಮಾಡೋಣ. ಅದು ಆಗಲಿಲ್ಲ ಅಂದರೆ ಮಾಮೂಲಿ ನಮ್ಮ ಏರ್ ಡೇ ಅಂತ ಅಂದ್ಕೊಳ್ದೆ ನೋಡಿ. ಅದಕ್ಕೆ ಇಂಡಿಗೋ ತರ್ಸೋಕ್ಕೆ ಹೇಳಿದ್ದೀನಿ ನನ್ನ ಮಗಳಿಗೆ. ಎಷ್ಟು ಶಾಂಪು ಹಾಕಿ ತೊಳ್ಕೊಂಡೆ, ಆದರೂ ಅದು ಕಪ್ಪು ಇದಾಗ್ತಾ ಇದೆ ನೋಡಿ. ಇಂಡಿಗೋ ಪೌಡ್ರ್ ಸಿಗುತ್ತೆ, ಅದು ಮೆಹಂದಿ ಥರನೇ ಅಂತೆ. ಒಂದು ಸರಿ ಅದು ಟ್ರೈ ಮಾಡಿ ನೋಡೋಣ ಅಂತೇಳಿ ಹೇಳಿದ್ದೀನಿ. ಆರ್ಡ್ರ್ ಮಾಡಮ್ಮ ಅಂತ ಹೇಳಿದ್ದೀನಿ. ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ರೂ. ನೋಡಿ, ಅದು ಕಪ್ಪಗೆ ಸಿಗ್ತಾ ಇದೆ. ಎಷ್ಟು ಶಾಂಪು ಹಾಕಿ ತೊಳ್ಕೊಂಡೆ ಗೊತ್ತಾ. ನಾನು ಏರ್ ಕಲರ್ ಹಾಕಿದ್ರೆ ಶಾಂಪು ಹಾಕಿ ತೊಳ್ಕೊಳ್ಳೋದೇ ಇಲ್ಲ. ಆದರೂ ಇದಕ್ಕೆ ಶಾಂಪುಗೆ ಹಾಕಿ ತೊಳ್ಕೊಂಡ್ರೂ ಸಮಾಧಾನ ಇಲ್ಲ. ಬರೀ ಐಬ್ರೋಗೆ ಮಾತ್ರ ಸರಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಆಗತ್ತಾ ತಲೆ ಕೂದಲಿಗೆ ಹಚ್ಕೊಳಕ್ಕಾಗತ್ತಾ ಇದು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.